ರಾಡಿಶ್ ಡ್ರೈ ಪಲ್ಯ ಮಾಡು. ರಾಡಿಶ್ ಮೂಲಂಗಿ. ಓಕೆ ಬಾ ಬನ್ನಿ. ಇವತ್ತು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಯಾವ ಥರ ಮೂಲಂಗಿ ಡ್ರೈ ಪಲ್ಯ ಮಾಡೋದು ನೋಡೋಣ. ಫಸ್ಟು 4 ಮೂಲಂಗಿನ ಚೆನ್ನಾಗಿ ತೊಳೆದು ಪೀಲ್ ಮಾಡಿ ಗ್ರೇಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4 ಫೈನ್ಲಿ ಚಾಪ್ಡ್ ಬೆಳ್ಳುಳ್ಳಿ, ಒಂದು 10 ಮೆಣಸಿನ್ಕಾಯಿ ನೋಡಿ ತಗೊಳ್ಳಿ, ಯಾಕೆಂದರೆ ಮೂಲಂಗಿಲೂ ಖಾರದ ಅಂಶ ಇರೋದ್ರಿಂದ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸಾಸಿವೆ, ಜೀರಿಗೆ, 1-1.5 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ. ಈಗ ಫಸ್ಟಿಗೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಾಕ್ಕೊತಾ ಇದ್ದೀನಿ. ಈಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಆಗಲೇ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪ್ಲಸ್ ಇದನ್ನು ಕರಿಬೇವು ಎಲ್ಲ ಹಾಕಿದ್ಮೇಲೆ 1 ಸ್ಪೂನು ಉಪ್ಪು ಹಾಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಜೊತೆಗೆ ಕಡಲೆಬೇಳೆ ಹಾಕೊಂಡಿದ್ವಿ. ಈರುಳ್ಳಿ ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಇವಾಗ ಟೊಮೊಟೊ ಹಾಕ್ತೀನಿ. ಒಂದು 2 to 3 ಮಿನಿಟ್ಸ್ ಆದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮೂಲಂಗಿ, ಗ್ರೇಟೆಡ್ ಮೂಲಂಗಿನ ನೀರನ್ನ ಈ ಥರ ಹಿಂಡ್ಕೊಂಬಿಟ್ಟು ಅದಕ್ಕೆ ಹಾಕಿದ. ಇಲ್ಲಿದ್ರೆ ಎಲ್ಲ ಹಸಿ ಆಗುತ್ತೆ. ಸೊ ಮೂಲಂಗಿಲಿ ಎಷ್ಟು ನೀರಿನ ಅಂಶ ಇದೆ ನೋಡಿ, ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 to 6 ಮಿನಿಟ್ಸು ಬೇಕಿದ್ರೆ ಮುಚ್ಚಿಟ್ಟು ಮಾಡಬೇಕು. 5 to 6 ಮಿನಿಟ್ಸ್ ಮುಚ್ಚಿಟ್ಟು. ಈಗ ನೋಡಿ 5 to 6 ಮಿನಿಟ್ಸ್ ಆದಮೇಲೆ ಈ ಥರ ಕಲರು ಚೇಂಜ್ ಆಗಿದೆ. ಸೊ ರುಚಿನ ಎನ್ಹ್ಯಾನ್ಸ್ ಮಾಡೋದಕ್ಕಾಗಿ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮೂಲಂಗಿ ಡ್ರೈ ಪಲ್ಯ ರೆಡಿಯಾಗಿದೆ. 2 ನಿಮಿಷ ಒಲೆ ಮೇಲೆ ಮಾಗಾಕ್ಬಿಟ್ಟು ಚಪಾತಿ, ದೋಸೆ ಅದರ ಜೊತೆಗೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು.